ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಕಿರುತೆರೆ ನಟಿ ಕಾವ್ಯಗೌಡ ಕುಟುಂಬದಲ್ಲಿ ಭಾರೀ ಕಲಹ ತಲೆ ಎತ್ತಿದೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪರಸ್ಪರ ದೂರುಗಳು ದಾಖಲಾಗಿದೆ. ಒಂದ್ ಕಡೆ ಕಾವ್ಯಗೌಡ ಮತ್ತೆ ಪತಿ ಸೋಮಶೇಖರ್ ವಿರುದ್ಧ ಹಲ್ಲೆ, ರೇಪ್, ಬೆದರಿಕೆಗಳ ಆರೋಪಗಳು ಇದ್ರೆ, ಮತ್ತೊಂದು ಕಡೆಯಲ್ಲಿ ಆಸ್ತಿ ವಿವಾದದ ಹಿನ್ನೆಲೆಯಲ್ಲಿ ಕಾವ್ಯಗೌಡ ಮನೆಗೆ ಆಸೆಪಟ್ಟು ಜಗಳವನ್ನ ಆಡಿದ್ದಾರೆ ಅನ್ನುವಂಥದ್ದು ಕಾವ್ಯ ಅವರ ವಾರಗಿತ್ತಿ ಪ್ರೇಮ ತಂದೆ ಆರೋಪವನ್ನ ಮಾಡಿರುವಂಥದ್ದು. ಅಷ್ಟಕ್ಕೂ ನಡೆದಿದ್ದು ಏನು, ದೂರಿನಲ್ಲಿ ಏನಿದೆ, ಮುಂದೇನು ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬೀದಿಗೆ ಬಂದ ನಟಿ ಕುಟುಂಬದ ಕಲಹ ಆಗಿದ್ದೇನು? 100 ಕೋಟಿ ಮನೆಗೆ ಆಸೆ ಪಟ್ರ ನಟಿ ಕಾವ್ಯಗೌಡ. ನಟಿ ಕಾವ್ಯಗೌಡ ಪತಿಗೆ ಎದುರಾಗುತ್ತಾ ಸಂಕಷ್ಟ. ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ರಿಯಾಲಿಟಿ ಶೋನಲ್ಲಿ ಸ್ಪರ್ಧೆ ಮಾಡಿ ಗಾಂಧಾರಿ, ರಾಧಾರಮಣ ಮುಂತಾದ ಸೀರಿಯಲ್ನಲ್ಲಿ ಅಭಿನಯಿಸಿರುವಂತಹ ನಟಿ ಕಾವ್ಯಗೌಡ 5 ವರ್ಷಗಳ ಹಿಂದೆ ಅಂದ್ರೆ 2021ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಉದ್ಯಮಿ ಸೋಮಶೇಖರ್ ಎಂಬುವರನ್ನ ಕಾವ್ಯಗೌಡ ಮದುವೆ ಆಗ್ತಾರೆ. ಇದೀಗ ಕಾವ್ಯಗೌಡ ಪತಿ ಸೋಮಶೇಖರ್ ಮೇಲೆ ಹಲ್ಲೆ ನಡೆದಿದೆ. ಸೋಮಶೇಖರ್ ಹಾಗೂ ಅವರ ಅಣ್ಣ ನಂದೀಶ್ ಇಬ್ಬರು ಕೂಡ ಒಂದೇ ಕುಟುಂಬದವರು. ನಂದೀಶ್ ಪತ್ನಿ ಪ್ರೇಮ ಮತ್ತು ಕಾವ್ಯಗೌಡ ಒಂದೇ ಮನೆಯಲ್ಲಿ ವಾಸವಾಗಿದ್ರು. ಇದೀಗ ಕೌಟುಂಬಿಕ ಕಲಹ ಬೀದಿಗೆ ಬಿದ್ದಿದೆ. ಸೋಮಶೇಖರ್ ಹಾಗೂ ನಂದೀಶ್ ಒಡಹುಟ್ಟಿದ ಸಹೋದರರು. ಕಾವ್ಯಗೌಡ ಮತ್ತು ಪತಿ ಸೋಮಶೇಖರ್, ಪ್ರೇಮ ಮತ್ತು ಪತಿ ನಂದೀಶ್ ಒಂದೇ ಮನೆಯಲ್ಲಿ ವಾಸವಾಗಿರ್ತಾರೆ. ಅತ್ತೆ ಮಾವನ ಜೊತೆಗೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಕಾವ್ಯಗೌಡ ನೆಲೆಸಿದ್ರು. ಕಾವ್ಯಗೌಡ ಹಾಗೂ ವಾರಗಿತ್ತಿ ಪ್ರೇಮ ಮಧ್ಯೆ ಸಾಕಷ್ಟು ಮನಸ್ತಾಪ ಇತ್ತು. ಕಾವ್ಯಗೌಡ ಮಗಳನ್ನ ನೋಡಿಕೊಳ್ಳುವ ಹುಡುಗಿ ಸಂಬಂಧ ಮನೆಯಲ್ಲಿ ಜಗಳ ಶುರುವಾಗುತ್ತೆ. ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸಿದ್ದಾರೆ. ಕಾವ್ಯಗೌಡಗೆ ಪ್ರೇಮ ತಂದೆ ರವಿಕುಮಾರ್ ಅತ್ಯಾಚಾರದ ಬೆದರಿಕೆಯನ್ನ ಹಾಕಿದ್ದಾರೆ. ಕಾವ್ಯಗೌಡ ಪತಿ ಸೋಮಶೇಖರ್ಗೆ ಚಾಕುವಿನಿಂದ ಎರೆದಿದ್ದಾರೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಕಾವ್ಯಗೌಡ ಪತಿ ಸೋಮಶೇಖರ್ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಘಟನೆ ಸಂಬಂಧ ರಾಮಮೂರ್ತಿ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪ್ರೇಮ, ನಂದೀಶ್, ಪ್ರಿಯಾ, ರವಿಕುಮಾರ್ ವಿರುದ್ಧ ಕಾವ್ಯಗೌಡ ಸಹೋದರಿ ಭವ್ಯಗೌಡ ದೂರನ್ನ ಕೊಟ್ಟಿದ್ದಾರೆ. ಇತ್ತ ಪ್ರೇಮ ಸಂಬಂಧಿಕರಿಂದ ಪ್ರತಿ ದೂರು ಕೂಡ ದಾಖಲಾಗಿದೆ. ಮಾವರ ಮನೆಯಲ್ಲಿ ನಾವು ನಮ್ಮ ಕುಟುಂಬ ಹಾಗೂ ಕಾವ್ಯಗೌಡ ಅವ್ರ ಕುಟುಂಬ ಆ ಮನೆಯಲ್ಲೇ ಇರೋದು. ಅವ್ರ ತಮ್ಮ ಸೋಮಶೇಖರ್ ಬಂದು ನಮ್ಮ ಮನೆಯವ್ರ ತಮ್ಮ. ಬಟ್ ಆ ವಿಡಿಯೋನಲ್ಲಿ ಇರೋದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋದು. ಅದು ಡ್ರೆಸ್ ಎಲ್ಲ ಎಳೆದಾಕಿ ನಿನ್ನ ಕೊಲೆ ಮಾಡ್ತೀನಿ, ರೇಪ್ ಮಾಡ್ತೀನಿ ಅಂತೆಲ್ಲ ಮಾತಾಡಿದ್ದಾರೆ. ಅದೇ ಮಾತುಗಳನ್ನು ನಮ್ಮ ಮೇಲೆ ರಿವರ್ಸ್ ಈಗ ಅಕ್ಯೂಸ್ ಮಾಡ್ತಿದ್ದಾರೆ, ನಮಗೆ ಹೇಳ್ತಿದ್ದಾರೆ ಅವರು ಅದೇ ಮಾತುಗಳನ್ನು. ಬಟ್ ಅವ್ರು ಮಾಡಿರೋ ಅಂಥ ಸ್ಟೇಟ್ಮೆಂಟ್ ಸರ್ ಅದು ಆ ವಿಡಿಯೋನಲ್ಲಿ ನೀವು ನೋಡ್ಬೋದು ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ. ಸೊ ಬೇಸಿಕಲಿ ಕಾವ್ಯಗೌಡ ಅವ್ರಿಗೆ ಮನೆ ಬೇಕು. ಆ ಮನೆಗೋಸ್ಕರ ನಮ್ಮಿಬ್ಬರನ್ನ ಹೆಂಗಾದರೂ ಮಾಡಿ ಹೊರಗಡೆ ಹಾಕಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಥರ ಕಿರಿಕ್ ಮಾಡ್ತಾ ಇದ್ದಾರೆ. ಘಟನೆಯ ಸಂಬಂಧ ಮಾತನಾಡದಂತಹ ಕಾವ್ಯಗೌಡ, ಒಂದು ಮನೆ ಅಂತ ಹೇಳಿದ್ಮೇಲೆ ಗಲಾಟೆ ಇದ್ದೇ ಇರುತ್ತೆ. ನನ್ನ ಮಗಳನ್ನ ನೋಡ್ಕೊಳ್ಳೋದಕ್ಕೆ ಬಂದಂತಹ ಹುಡುಗಿ ಮೇಲೆ ಕಳ್ಳತನದ ಆರೋಪವನ್ನ ಹೊರಿಸಿದ್ರು. ಅದು ಸರಿ ಇರಲಿಲ್ಲ. ನಮ್ಮ ಮನೆಯಲ್ಲಿ ಎಲ್ಲಾ ಕಡೆ ಕ್ಯಾಮೆರಾಗಳಿದೆ. ಲಿವಿಂಗ್ ಏರಿಯಾದಲ್ಲಿ ಯಾರು ಕೂಡ ಒಡವೆಗಳನ್ನ ಇಡೋದಿಲ್ಲ. ಇದು ತಪ್ಪಾಯ್ತು. ನಮ್ಮ ಮಾವ ಇದನ್ನ ಇತ್ಯರ್ಥ ಮಾಡಿದ್ರು. ನನ್ನ ಮಗಳನ್ನ ನೋಡ್ಕೊಳ್ತಾ ಇದ್ದಂತಹ ಸುಮಾ ಅನ್ನುವಂತಹ ಹುಡುಗಿಗೆ ಕಳ್ಳಿ ಅಂತ ಹೇಳಿ ಕರೆದಿದ್ದಾರೆ. ನನ್ನ ಮಗು ಮೇಲೆ ಕೈ ಮಾಡಿದ್ದಾರೆ. ಸಾಯಂಕಾಲ ಪ್ರೇಮ ಮನೆಯವರು ಬಂದಿದ್ದಾರೆ, ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಪ್ರೇಮ ತಂದೆ ರವಿಕುಮಾರ್ ಹೇಳ್ತಾರೆ, ನನಗೆ ಪೊಲಿಟಿಕಲ್ ಪವರ್ ಇದೆ ಅಂತ. ಅವ್ರು ಏನು ತಗೋಬೇಕೋ ಅವ್ರು ತಗೊಂತಾರೆ. ಯಾರು ಎಷ್ಟೇ ಜನ ಏನೇ ಮಾತಾಡಿದ್ರು ನನಗೆ ಯಾವುದಕ್ಕೂ ಭಯ ಇಲ್ಲ. ಯಾಕಂದರೆ ನನಗೆ ನಂಬಿಕೆ ಇದೆ ಕಾನೂನು ನನ್ನ ಪರ ಬರುತ್ತೆ ಅಂತ. ಸೊ ಇಟ್ಸ್ ಓಕೆ. ಅವರು ಏನೇನು ಹೇಳ್ತಿದ್ದಾರೆ ಆಸ್ತಿ ಬಗ್ಗೆ ಅಂತೆ. ಆಸ್ತಿ ಒಂದು ಹೇಳ್ತೀನಿ, ನನ್ನ ಮದುವೆ ಆಗಿ 4 ವರ್ಷ ಆಯಿತು. ನನ್ನ ಮಾವನ ಕಡೆಯಿಂದ ಆಗಲಿ ಅಥವಾ ನನ್ನ ಗಂಡನ ಕಡೆಯಿಂದ ಆಗಲಿ ನನ್ನ ಬ್ಯಾಂಕ್ ಅಕೌಂಟಿಗೆ ₹1 ಅಂತ ನನ್ನ ಅಕೌಂಟಿಗೆ ತೋರಿಸ್ಬಿಟ್ರೆ ಆಸ್ತಿ ಅಂತಾರಲ್ಲ, ಆಸ್ತಿ ಅಂದರೆ 100% ಅಲ್ವಾ. ಗಂಡನ ಕಡೆಯಿಂದ ದುಡ್ಡು ಇಸ್ಕೋಬೇಕು, ಮಾವನ ಕಡೆಯಿಂದ ದುಡ್ಡು ಇಸ್ಕೊಳ್ಬೇಕು ಹಂಗಂತ ಬಂದಿದ್ರೆ, ನನ್ನ ಅಕೌಂಟಿಗೆ ಬಂದಿದ್ರೆ ಡೆಫಿನೆಟಾಗಿ ನಾನು ಅವ್ರಿಗೆ ಎಸ್ ಅಂತೀನಿ. ನಿನ್ನನ್ನ 100 ಜನರ ಮುಂದೆ ರೇಪ್ ಮಾಡ್ತೀನಿ ಅಂತ ಹೇಳ್ತಾರೆ. ರೇಪ್ ಅಂದ್ರೆ ಅಷ್ಟು ಈಸಿನಾ? ನಾನು ಸಿಲ್ಲಿ ವಿಚಾರಗಳಿಗೆ ನ್ಯೂಸ್ಗೆ ಬರುವಂತ ಹುಡುಗಿ ಅಲ್ಲ. ನನ್ನ ಪ್ರೈವೇಟ್ ಪಾರ್ಟ್ಗಳಿಗೆಲ್ಲ ಹೊಡೆದಿದ್ದಾರೆ. ಇದಕ್ಕೆ ಕಾನೂನು ಪ್ರಕಾರವಾಗಿ ಅವರಿಗೆ ಶಿಕ್ಷೆ ಆಗ್ಬೇಕು. ನಾನು ತಪ್ಪು ಮಾಡಿಲ್ಲ, ಅದಕ್ಕೆ ಧೈರ್ಯವಾಗಿದ್ದೇನೆ. ನನ್ನ ಗಂಡನಿಗೆ ಚಾಕುವಿನಿಂದ ಚುಚ್ಚಿದ್ದಾರೆ. ಅದೃಷ್ಟವಶಾತ್ ಪ್ರಾಣಾಪಾಯ ಆಗಿಲ್ಲ. ನನಗೆ ನ್ಯಾಯ ಬೇಕು ಅಂತ ಹೇಳಿ ಕಾವ್ಯಗೌಡ ಆಗ್ರಹಿಸಿದ್ದಾರೆ. ನಂದೀಶ್ ಪತ್ನಿ ಪ್ರೇಮ ಅವರು ಮಾತನಾಡಿ, ನಂದೀಶ್ ಅವರು ನಮಗೆ ಮೊದಲೇ ಸಂಬಂಧಿಕರು. ನನ್ನನ್ನ ಇಷ್ಟಪಟ್ಟು 2 ವರ್ಷ ಸಮಯ ಕಾದು ಮದುವೆ ಆಗಿದ್ದಾರೆ. ನನ್ನ ಮನೆ ತುಂಬಾನೇ ದೊಡ್ಡದಾಗಿದೆ. ಪ್ರೈವಸಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ 2 ಫ್ಲೋರ್ನಲ್ಲಿ ಅಣ್ಣ ತಮ್ಮನ ಕುಟುಂಬ ವಾಸವಾಗಿದೆ. ಈ ಮನೆಯಲ್ಲಿ 2 ಕಿಚನ್ ಇದೆ. ಒಂದು ಕಿಚನ್ ಅಲ್ಲಿ ನಾನು ಅತ್ತೆ ಅಡುಗೆಯನ್ನ ಮಾಡ್ಕೊಳ್ತೀವಿ. ಇನ್ನೊಂದು ಕಿಚನ್ ಅಲ್ಲಿ ಕಾವ್ಯಗೌಡ ಅಡುಗೆಯನ್ನ ಮಾಡ್ಕೊಳ್ತಾರೆ. ಹೀಗಾಗಿ ಯಾರು ಕೂಡ ಮುಖಾಮುಖಿ ಆಗೋದಿಲ್ಲ. ನನ್ನ ಕಿಚನ್ ಹತ್ತಿರ ಕಾವ್ಯಗೌಡ ಅವರ ಒಬ್ಬ ವರ್ಕರ್ ಬಂದ್ರು. ನಾನು ಆಗ ಯಾಕಮ್ಮ ಬಂದಿದ್ಯಾ ಅಂತ ಪ್ರಶ್ನೆ ಮಾಡಿದೆ. ಅದಕ್ಕೆ ದೊಡ್ಡ ಗಲಾಟೆ ಮಾಡಿದ್ದಾರೆ. ಇದು ನನ್ನ ಮನೆ, ನೀವು ಮನೆ ಬಿಟ್ಟು ಹೋಗಿ,
ನೀವು ನಾಯಿಗಳು ಎಂದೆಲ್ಲ ಬೈತಾರೆ. ಈ ಮನೆಯನ್ನ ನಮ್ಮ ಮಾವ ಕಟ್ಟಿರುವಂತದ್ದು. ನಾವು ದುಡಿದ ಹಣದಿಂದಾಗಲಿ ಕಾವ್ಯಗೌಡ ದುಡಿದ ಹಣದಿಂದಾಗಲಿ ಈ ಮನೆಯನ್ನ ಕಟ್ಟಿಲ್ಲ. ನಮಗೆ ಚಪ್ಪಲಿಯನ್ನ ಕೂಡ ಎಸೆದಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಒಂದು ಕಡೆ ಕಾವ್ಯಗೌಡ ಆರೋಪಗಳಿಗೆ ಸಾಕ್ಷಿಯ ಕೊರತೆ ಕಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಎದುರಾಳಿ ಪ್ರೇಮಾ ಅವರು ನೀಡಿರುವಂತಹ ಸಾಕ್ಷಿಗಳು ನಟಿಗೆ ಮುಳುವಾಗುವಂತಹ ಸಾಧ್ಯತೆ ಇದೆ. ಪ್ರೇಮಾ ಅವರು ಪೊಲೀಸರಿಗೆ ಕೆಲವೊಂದು ವಿಡಿಯೋಗಳು ಹಾಗೂ ಫೋಟೋಗಳನ್ನ ಕೊಟ್ಟಿದ್ದು, ಅದರಲ್ಲಿ ಕಾವ್ಯಗೌಡ ಪತಿ ಸೋಮಶೇಖರ್ ಚಪ್ಪಲಿಯಿಂದ ಹೊಡಿತಾ ಇರುವಂತಹ ದೃಶ್ಯಗಳಿದೆ. ಕಾವ್ಯ ಮತ್ತು ಸೋಮಶೇಖರ್ ಅವರ ವರ್ತನೆಗೆ ಸಂಬಂಧಪಟ್ಟಿರುವಂತಹ ಸಾಕ್ಷ್ಯಗಳು ಸಿಕ್ಕಿರುವಂತದ್ದು ಅವರ ಪಾಲಿಗೆ ಸಂಕಷ್ಟವನ್ನ ತಂದೊಡ್ಡುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಪ್ರಾಥಮಿಕ ತನಿಖೆಯಲ್ಲಿ ನಟಿ ಕಾವ್ಯಗೌಡ ಹಾಗೂ ಪತಿಯ ವಿರುದ್ಧವೇ ಹೆಚ್ಚಿನ ಸಾಕ್ಷ್ಯಗಳು ಲಭ್ಯವಾಗಿದೆ ಅನ್ನುವಂತ ಮಾಹಿತಿ ಹೊರಬಿದ್ದಿದೆ. ದೂರು ಮತ್ತು ಪ್ರತಿದೂರಿನ ಸತ್ಯಾಸತ್ಯತೆ ತಿಳಿಸೋದಕ್ಕೆ ಇದೀಗ ಪೊಲೀಸರು ಸಾಕ್ಷ್ಯಗಳ ಬೆನ್ನತ್ತಿದ್ದಾರೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.